ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಅಂದು ಜೊತೆಗಿದ್ದು ಇಂದು ವಿರುದ್ಧವೇ ಹೇಳ್ತಾನ ಸಾಕ್ಷಿ. ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗೋದಕ್ಕೆ 3 ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗೋದಕ್ಕೆ ದರ್ಶನ್ ಅವರ ಜೊತೆಗೆ ಇರುವಂತ ಆರೋಪಿಗಳು 3 ಜನ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆರೋಪಿ ನಂಬರ್ 14 ಪ್ರದೋಷ್, ಆರೋಪಿ ನಂಬರ್ 8 ರವಿ, ಆರೋಪಿ ನಂಬರ್ 10 ವಿನಯ್. ಈ 3 ಜನ ಆರೋಪಿಗಳು ನಾವು ಮಾಫಿ ಸಾಕ್ಷಿ ಹೇಳೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಮ್ಮನ್ನ ಪ್ರದೋಷ್ ಅರ್ಜಿಯಲ್ಲಿ ಪರಿಗಣಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರವಿ ಮತ್ತು ವಿನಯ್. ವಿಡಿಯೋ ಕಾನ್ಫರೆನ್ಸ್ ಮುಖೇನ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಆದ್ರೆ ಪ್ರದೋಷ್ ಪರ ವಕೀಲ ದಿವಾಕರ್ ಮಾತ್ರ ಇಲ್ಲಿ ಆಕ್ಷೇಪವನ್ನ ಎತ್ತಿರೋದು ಏನಂತ, ಮೊದಲು ನಾವು ಅರ್ಜಿ ಹಾಕಿದ್ದೀವಿ, ನಿಮ್ಮ ಅರ್ಜಿ ಪರಿಗಣಿಸಲ್ಲ, ಕ್ಲಬ್ ಮಾಡೋದಕ್ಕಾಗಲ್ಲ, ನಾವು ಮೊದಲು ಅರ್ಜಿ ಹಾಕಿರೋದು, ನಮ್ಮ ಅರ್ಜಿಯನ್ನ ಮೊದಲು ಪರಿಗಣಿಸಿ ಆದೇಶ ನೀಡಿ, ಉಳಿದವರು ಬೇಕಿದ್ರೆ ಪ್ರತ್ಯೇಕ ಅರ್ಜಿಯನ್ನ ಹಾಕಲಿ ಅಂತ ಕೋರ್ಟ್ಗೆ ಪ್ರದೋಷ್ ಪರ ವಕೀಲ ದಿವಾಕರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಟ್ನೆಸ್ ಪ್ರೊಟೆಕ್ಷನ್ ಕೂಡ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರೋದು. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಕಾರು ಚಾಲಕ ರವಿಶಂಕರ್, ಸ್ಟೋನಿ ಬ್ರೂಕ್ಸ್ ಪಬ್ ಮಾಲೀಕ A10 ವಿನಯ್. ಸೊ ಈಗ ಅವರಿಬ್ಬರೂ ಕೂಡ ನಾವು ಮಾಫಿ ಸಾಕ್ಷಿ ಹೇಳೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ. ಇವರಿಬ್ಬರಿಗಿಂತ ಮುಂಚೆ ಪ್ರದೋಷ್, ಈಗಾಗಲೇ ಪ್ರದೋಷ್ ಅವರ ಅರ್ಜಿ ವಿಚಾರಣೆನೇ ನಡೀತಾ ಇರೋದು. ಸೊ ಆ ನಿಟ್ಟಿನಲ್ಲಿ ಪ್ರದೋಷ್ ಅವರ ಅರ್ಜಿಯಲ್ಲಿ ನಮ್ಮ ಹೆಸರುಗಳನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಹೇಳಿ ರವಿ ಮತ್ತು ವಿನಯ್ ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ, ಪ್ರದೋಷ್ ಅವರ ಲಾಯರ್ ಮಾತ್ರ ಹೇಳ್ತಾ ಇರೋದು ಇದಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬೇರೆಯವರನ್ನ ಈ ಅರ್ಜಿಯಲ್ಲಿ ಸೇರಿಸೋದಕ್ಕೆ ಬಿಡಲ್ಲ, ನಾವು ಮೊದಲಿಗೆ ಅರ್ಜಿಯನ್ನ ಸಲ್ಲಿಸಿದೀವಿ, ಸೊ ನಮ್ಮ ಅರ್ಜಿ ವಿಚಾರಣೆ ಮೊದಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ದಿವಾಕರ್ ಅವರು ಹೇಳ್ತಾ ಇದ್ದಾರೆ. ಈ ಆರೋಪಿ ನಂಬರ್ 8 ರವಿಶಂಕರ್ ಇದಾರಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಏನು ಈ ಕೊಲೆ ಪ್ರಕರಣದಲ್ಲಿ? ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ ಆರೋಪ ಮೊದಲಿಗೆ ಡ್ರೈವರ್ ಇದ್ದ ರವಿಶಂಕರ್. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ ಆರೋಪ ಇವರ ಮೇಲಿದೆ. ಚಿತ್ರದುರ್ಗದಿಂದ ಅಪಹರಿಸಿ ತಂದಿದ್ದ ರವಿಶಂಕರ್. ಮೊದಲು ಇಲ್ಲಿಂದಾನೇ ಶುರುವಾಗುತ್ತಲ್ಲ, ಚಿತ್ರದುರ್ಗದಿಂದಾನೇ ಈ ಪ್ರಕರಣ ಆರಂಭ ಆಗುತ್ತೆ. ರೇಣುಕಾಸ್ವಾಮಿಯನ್ನ ಅಪಹರಿಸಿದ ಮೊದಲ ವ್ಯಕ್ತಿ ರವಿಶಂಕರ್. ಕಿಡ್ನಾಪ್ಗೆ ಬಳಸಿದ್ದ ಕಾರು ಚಾಲಕ ಕೂಡ ಇದೇ ರವಿಶಂಕರ್. ಶೆಡ್ಗೆ ರೇಣುಕಾಸ್ವಾಮಿಯನ್ನ ಈತನೇ ತಲುಪಿಸಿದ್ದ. ಹತ್ಯೆಯ ನಂತರ ಫೋಟೋ ತೆಗೆಸಿಕೊಂಡಿದ್ದ ಈ ರವಿಶಂಕರ್ ದರ್ಶನ್ ಮತ್ತು ಇತರೆ ಆರೋಪಿಗಳ ಜೊತೆಗೆ ಫೋಟೋ ಕೂಡ ಇದೆ. ಸ್ವಾಮಿ ಕೇಸ್ ಬಳಿಕ ಫೋಟೋವನ್ನ ಈತ ತನ್ನ ಮೊಬೈಲ್ನಿಂದ ಡಿಲೀಟ್ ಮಾಡಿದ್ದ. ರಿಟ್ರೀವ್ ಮಾಡಿದಾಗ ಅದೆಲ್ಲ ಪತ್ತೆ ಆಗಿದೆ. ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿತ್ತು ಈತನ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಿದಂತ ಫೋಟೋಗಳು. ಲಿಟ್ರಲಿ ಕೊಲೆ ಆದ ನಂತರ ಇವರು ಫೋಟೋ ತೆಗೆಸ್ಕೊಂಡಿದ್ರು ಅಲ್ಲಿ ನಿಂತ್ಕೊಂಡು. ಸೊ ಹಾಗಾಗಿನೇ ಈ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ತಿರುವು ಸಿಗೋದಕ್ಕೆ ಕಾರಣ ಆಯ್ತು. ಈಗ ನೋಡಿದ್ರೆ ಇವ್ರು ಹೇಳ್ತಾ ಇದ್ದಾರೆ ನಾವು ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಒಂದು ನನಗಿರುವಂತ ಪ್ರಶ್ನೆ, ಅಷ್ಟು ಸುಲಭನಾ? ಇವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥವ್ರು, ಇವರು ಮಾಫಿ ಸಾಕ್ಷಿ ಹೇಳ್ತಾರೆ ಅಂತ ಅಂದ್ರೆ ಆ ಸಾಕ್ಷಿ ಎಷ್ಟರ ಮಟ್ಟಿಗೆ ಸತ್ಯ ಇರುತ್ತೆ ಅನ್ನೋದು ಒಂದೊಂದು ಪ್ರಶ್ನೆ ಬಂದೇ ಬರುತ್ತೆ. ಇವ್ರು ಎಷ್ಟರ ಮಟ್ಟಿಗೆ ಅದನ್ನ ನಿಜವಾ ಹೇಳ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ಗೊತ್ತಿಲ್ಲ. ಈಗ ಒಬ್ಬ ಬಂದ ಅಂತ ಹೇಳಿ ಇನ್ನಿಬ್ಬರು ಬಂದಿದ್ದಾರೆ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಧಾರವಾಡದ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗೀಶ್ ಗೌಡನ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮೇ ಬಿ A1 ಅಂತ ಅನ್ಸುತ್ತೆ, ಬಸವರಾಜ ಮುತ್ತಗಿ ಹೆಸರು. ಅವರು ಕೂಡ
ಸಾಕ್ಷಿ ಹೇಳೋದಕ್ಕೆ ಒಪ್ಕೊಂಡಿದ್ರು. ಮಾಫಿ ಸಾಕ್ಷಿ ಅವರು ಹೇಳಿದ ಸಾಕ್ಷಿಯ ಆಧಾರದ ಮೇಲೇನೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ನೆನ್ಪಿಟ್ಕೊಳ್ಬೇಕು ಈ ವಿಚಾರನ. ಆ ಪ್ರಕರಣದ ಕೊಲೆ ಆರೋಪಿ ಹೇಳಿದ ಮಾಫಿ ಸಾಕ್ಷಿಯಿಂದಾನೇ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಈಗ ಅವರು ಹೊರಗಡೆ ಬಂದಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಎರಡು ಪ್ರಕರಣಗಳನ್ನ ಹೋಲಿಸಿ ನೋಡಿದಾಗ ಸೇಮ್ ಅನ್ಸುತ್ತೆ ಒಂದಿಷ್ಟು ವಿಚಾರಗಳನ್ನು.